ಸಮಯ ಯಾರ ಕೈಯಲ್ಲೂ ಇಲ್ಲ. ಸಮಯದ ಹಿಂದೆ ಹೋದನ ಗೆಲ್ತಾನ, ನಿಂತವನ ಸೋಲ್ತಾನ. ಬಟ್ ಈ ಗಜೇಂದ್ರ ತಂಟೆಗೆ ಬಂದವನ ಸೋಲೂರ್ ಜೊತೆಗೆ ಸಾಯ್ತಾನ. ಅರ್ಜುನ, ಅಂದೋ ಶ್ರುತಿ ಎದುರು ನನ್ನ ಬೇಟ ನೀನಾಡಿದ. ಅದರ ಮೂವಿ ತೀರ್ಬೇಕಾದ್ರ ಇಂದು ಜೈಲಿನಲ್ಲಿರುವ ನಿನ್ನಣ್ಣನೊಂದಿಗೆ ನಾನಾಡೋ ಭರ್ಜರಿ ಬೇಟ. ಗೋಡೆಗೆ ಸಿಡಿದ ಆರ್ಬಿಡೆ ಕಾರ್ ಮೋಡಗಳ ಕರೆಗೆ ನಿಂತಾಗೆ ಗಿರಿ ಕಂದರಗಳೇ ದಿಕ್ಕು ತಪ್ಪಿ ಅರಿಯುವಂತ ನನ್ನ ಆರ್ಭಟಕ್ಕೆ ಶಿವಣ್ಣ ತತ್ತರಿಸಿ ಬೀಳಲೇಬೇಕು. ಇವನ ಗಜ ಗಜೇಂದ್ರ ಗಜೇಂದ್ರ ಕೊಲೆ ಮಾಡಿ ಇಲ್ಲಿ ಬಂದು ತಲೆ ತಪ್ಪಿಸ್ಕೊಂಡಿದ್ಯಾ ಮಗನೇ? ನಿಮ್ಮಿಬ್ಬರ ಪತ್ತೆ ಹಚ್ಚಲೆಂದೆ ನಾ ಈ ವೇಷ ಹಾಕೊಂಡು ತಿರುಗಾಡ್ತಾ ಇರೋದು. ನಿಮ್ಮಿಬ್ಬರ ಭೇಟಿ ಆಡೋ ತನಕ ನಾನು ಇದ್ದೇ ಊರಲ್ಲಿ ಇರ್ತೀನಿ. ಉಪ್ಪಿನಕಾಯಿ ರೇ ಉಪ್ಪಿನಕಾಯಿ, ತಾಜಾ ತಾಜಾ ಉಪ್ಪಿನಕಾಯಿ, ಅಚ್ಚ ಅಚ್ಚ ಉಪ್ಪಿನಕಾಯಿ, ಉಪ್ಪಿನಕಾಯಿ ರೇ ಉಪ್ಪಿನಕಾಯಿ. ಟೊಮೊಟೊ ವ್ಯಾಪಾರ ಆಯ್ತು, ಬಳೆ ವ್ಯಾಪಾರ ಆಯ್ತು, ಈಗ ಉಪ್ಪಿನಕಾಯಿ ವ್ಯಾಪಾರ. ಇನ್ನು ಎಷ್ಟು ವ್ಯಾಪಾರ ಮಾಡ್ಬೇಕು ಅಂತಿದೀಯ ನೀನು? ಅರೆ ನಮ್ದು ಜೀವನ ಇರೋದ್ರೊಳಗೆ ಎಲ್ಲಾದು ಮಾಡ್ಬೇಕು ಅಂತ ಆಸೆಗೆ ಆಗ್ಬಿಟ್ಟೈತೆ ವ್ಯಾಪಾರನ. ಅದ್ ಸರಿ, ಈ ನೀನು ಎಲ್ಲಿ ಉಳ್ಕೊಂಡಿದ್ಯಾ? ನೀನು ಎಲ್ಲಿಂದ ಬಂದಿದ್ಯಾ? ನಿಮ್ದು ಯಾವ ಊರು? ಮನೆ ಎಲ್ಲಿದೆ? ಏನು ಹೇಳಲೇ ಇಲ್ವಲ್ಲ? ನಮ್ದು ಊರು KRದು ಪೇಟೆ. ಹಾಕೋ ಪಾಪ, ಅಷ್ಟೊಂದು ಪ್ರೀತಿಯಿಂದ ತಂದವ್ರೆ. ಅದು ಚೆನ್ನಾಗೆ ತಪ್ಪಿಗೆ ತಿಳ್ತದೆ. ಓ ಹಂಗೆ. ಹೋ ನಿಮ್ದು ಯಾವ ಊರು? KRದು ಪೇಟೆ. ಮತ್ತೆ ಇಲ್ಲಿ ನಮ್ದು ಕರಿಗೋಡಾರ್ದು ಗರ್ಕು ಇಲ್ಲ, ಅದ್ರ ಪಕ್ಕದಲ್ಲಿ ನಮ್ದು ಗರ್ಕು ಐತೆ. ಅದೇನೋದು ಗರ್ಕು 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 ಅಂತ ಇದೀಯಾ? ಅದು ಗರ್ಕು ಗರ್ಕು ಅಲ್ಲ, ಗರ್ಕು ಅಂದ್ರೆ ಮನೆ ಅಂತ. ಈಗ ಅದು ಅರ್ಥಗೆ ಆಯ್ತು. ಗರ್ಕು ಅಂದ್ರೆ ಮನೆ, ಗೊತ್ತಾಯ್ತು. ಉಪ್ಪಿನಕಾಯಿ ಕೊಡು, ಟೇಸ್ಟ್ ಹೇಗಿದೆ ಅಂತ ನೋಡ್ಬಿಟ್ಟು ಹೇಳ್ತೀನಿ. ನಮ್ದು ಒಂದ್ಸಾರಿ ತಿಂತು ಅಂದ್ರೆ ನಿಮ್ದು ನಮ್ದೇ ಬೇಕು, ನಮ್ದೇ ಬೇಕು ಅಂತ ನಮ್ದೇ ಹಿಂದೆ ಹಿಂದೆನೆ. ಏನು ಉಪ್ಪಿನಕಾಯಿ? ಉಪ್ಪಿನಕಾಯಿನ ಫಸ್ಟ್ ತಿಂದ್ಬಿಟ್ಟು ಆಮೇಲೆ ಹೇಳ್ತೀನಿ, ಕೊಡು. ಅರೆ ಚೆನ್ನಿ, ನಿಮ್ದು ತಿನ್ನೋದು ಹೌದು ಆಹಾ ಅಂತದೆ. ನನಗೂ ಅದೇ ಅರ್ಥ ಆಯ್ತಾ ಇಲ್ಲ. ಏನ್ಲ ಸಾಬಿ, ನಿಂದು ಇಷ್ಟು ಚೆನ್ನಾಗದೆ, ಇಷ್ಟೊಂದು ರುಚಿಯಾಗಿದೆಯಲ್ಲ, ಹೆಂಗ್ ಮಾಡ್ತೀಯ ಇದನ್ನ? ವೆರಿ ಸಿಂಪಲ್ ಚೆನ್ನಿ, ನಮ್ದು 3 ಅದಕ್ಕೇನೆ ಚುಂಗ್ ಚುಂಗ್ ಹೊಡಿತಾರೆ. ಮೊದ್ಲೇ ಹೇಳ್ಬೇಕು ತಾನೇ ನೀನು, ಬಾಯೆಲ್ಲ ಕೆಟ್ಟೋಯ್ತು. ಅದು ಯಾಕೆ? ಅದೇನೋ ನಿಂದು 3 ಹಾಕದೆ ಅಂದಲ್ಲ. ಕ್ಯಾ ಬಾತ್ ಕರೋ ಚೆನ್ನಿ, ನಮ್ದು 3 ಹಾಕಿ ಮಾಡಿದೆ ಅಂದ್ರೆ 3 ರೀತಿ ಪದಾರ್ಥಗೆ ಹಾಕಿ ಮಾಡಿದೆ.
ಆ ಮೂರ ಯಾವ್ಯಾವ್ದು? ಅಗ್ಲದು ಕಾಯಿ, ಅಗ್ಲದು ಕಾಯಿ. ಅದು ಅಗ್ಲದ ಕಾಯಿ ಎಲ್ಲ ಕಣೋ, ಹಾಗ್ಲಕಾಯಿ ಕಣೋದು. ಚಿರಳಿದು ಕಾಯಿ, ಹ ಇಳಿಕಾಯಿ, ಮಾವಂದು ಕಾಯಿ. ಈ ಮೂರನ್ನು ಹಾಕಿದೀಯ. ಅನ್ಯಾಯವಾಗ ಒಂದು ಉಪ್ಪಿನಕಾಯಿನೂ ವೇಸ್ಟ್ ಆಯ್ತು. ಸರಿ ಹೋಗ್ಲಿ, ಎಷ್ಟು ರೇಟು? ಅರೆ ನಾವು ನಿಮ್ಗೆ ಫ್ರೀ ಕೊಡ್ತಾವ. ಯಾಕೆ ನೀವು ನಿಮ್ಗೆ ಫ್ರೀ ಕೊಡ್ತಾವ? ಯಾಕೆಂದ್ರೆ ನಿಮ್ದಕ್ಕೆ ನಾಚಿಕೆ ಆಗ್ತಾ ಐತೆ. ನಾಚಿಕೆ ಗೀಚಿಕೆ ಎಲ್ಲ ಊರಿಂದ ಆಚಿಕೆ. ಅದೇನು ಹೇಳು ಬಾ ಬಾ. ನಿಂತಿರದ ಮೇಲೆ ನಿಮ್ದು ಮಸೂಂದು ಅಲ್ಲೇ ಇಡು ನೀ ಕೈಯ, ಇಲ್ಲಿಗೆ ಬೇರೆ ತಗೋಬತ್ತಾನೆ. ಹೇಳು. ನಿಮ್ದು ಮನ್ಸೂರ್ದು ಮೇಲೆ ನಮ್ದು ಪ್ಯಾರ್ಗೆ ಹಾಕ್ಬಿಟ್ಟೈತೆ. ಆಮೇಲೆ ನಮ್ದು ಕಾನ ಗೀನ ಸೇರ್ತಾ ಇಲ್ಲ, ನಿದ್ದಿ ಬರ್ತಾ ಇಲ್ಲ. ಆಮೇಲೆ ನಮ್ದು ಜಿಂದಗಿನೇ ಹಾಳ್ಗೆ ಆಗ್ಬಿಟ್ಟೈತೆ. ನನಗೂ ಅಷ್ಟೇ ಸಾಬಿ, ನಿನ್ನ ನೋಡ್ದಾಗ್ಲಿಂದ ನಿನ್ ಮೇಲೇನೆ ಪ್ರೀತಿ ಶುರುವಾಗ್ಬಿಟ್ಟಿದೆ. ನಿನ್ ಮೇಲೆ ನಿನ್ ಜೊತೆಲೇ ಇರ್ಬೇಕು ಅನ್ನಿಸ್ತಾ ಇದೆ. ನೀನು ನಂದೆ ಇನ್ಯಾರು ಬೇಡ ಅಂತ ಅನ್ನಿಸ್ತಾ ಇದೆ. ಅದೇ ದೂರ ಹೋದ ಬಾಮುದವಿ. ಓ ನಿಮ್ಗೆ ಚುಮು ಅಂತ ಚುಮು ಅಂತದೆ. ಪ್ರೀತಿ ಬಂದಿದೆ ಅಂತಂದ್ರೆ ಚುಮು ಅಂತೈತೆ ಅಂತ. ನಮ್ಗೆ ಚುಮು ಅಂತೈತೆ. ನಿನಗಂತಾಯ್ತಾ? ಬಾಯ್ಲಿ, ಅಲ್ಲಿ ಒಳ್ಳೆ ಗೋಡೆ ಇದೆ, ಹೋಗ್ ಉಚ್ಕೋಗು, ನಿಂದೆಲ್ಲ ಸರಿ ಹೋಯ್ತದೆ. ಏನು ಇಂತದು ಮಾತಾಡ್ತಿದ್ದಿ? ಮತ್ ಇನ್ನೇನ್ ಹೇಳರೆ ಚುಮು ಅಂತದೆ ಅಂದ್ರೆ. ಸರಿ ಬಿಡು, ಹೋಗ್ಲಿ. ನಾನು ನಿನ್ನೇ ಪ್ರೀತಿ ಮಾಡ್ತೀನಿ ಗೊತ್ತಾ? ಹಂಗಾದ್ರೆ ನಿಮ್ಗೆ ಈ ಉಪ್ಪಿನಕಾಯಿ ನಿಮ್ಗೆ ಫ್ರೀಗೆ ಕೊಡ್ತಾವ? ಇದನ್ನ ಇಟ್ಕೊಂಡು ನಾನೇನೋ ಮಾಡ್ಲಿ ಇಷ್ಟೊಂದು? ಯಾಕೆಂದ್ರೆ ನಿಮ್ದು ಮೈಸೂರಿಗೆ ಹೋಗಿ ಊಟದು ಮಾಡುವಾಗ ನಮ್ದು ನೆಕ್ತಾವ ಉಪ್ಪಿನಕಾಯಿ. ಮುದವಿ ಸರಿಯಾಗಿ ಮಾತಾಡು. ನೀನು ಬೇಡ, ನೀನು ಉಪ್ಪಿನಕಾಯಿನೂ ಬೇಡ, ತಗಪ್ಪ. ಚೆನ್ನಿ, ನಮ್ದು ವ್ಯಾಪಾರಕ್ಕೆ ಟೈಮ್ಗೆ ಆಯ್ತದೆ. ನಮ್ದು ಇನ್ನು ಬರ್ಲಾ? ಹೋಗ್ತೀಯಾ? ಅಲ್ಲಿ ಸಿಗ್ತೀನಿ ಬಾ. ಬರೀ ಹಿಂದ್ಗಡೆನೆ ಕರೀತಾನಿವ, ಅಲ್ಲಿ ಸಿಗ್ತೀನಿ ಬಾ, ಇಲ್ಲಿ ಸಿಗ್ತೀನಿ ಬಾ ಅನ್ಕೊಂಡು. ಹೆಂಗ್ ಬತ್ತ ನೋಡು ಮರಿ ಐರಾವತ ಬಂದಂಗೆ. ಏನೋ ಲೋ ಚೆಲ್ವಾ, ನಾನಂತೂ ರೆಡಿಯಾಗಿದ್ದೀನಿ. ನೀನ್ ರೆಡಿಯಾಗಿದ್ಯಾ? ಚೆನ್ನಿ, ನಿನ್ನಂತ ಎಣ್ಣೆ ರೆಡಿದೀನಿ ಅಂದ್ಮೇಲೆ ನಾನ್ ಗನ್ಸು ಸುಮ್ನೆ ಇರಕ್ಕಾಗತ್ತಾ? ಶುರು ಮಾಡೋಣ. ಏನ ನೀನ್ ಯಾವ್ದಕ್ಕಂದೆ ಚೆನ್ನಿ? ಅದಕ್ಕೆ ನಾನು ಹಾಡ್ ಕಲಿಯೋದಕ್ಕೆ ರೆಡಿ ಆಗಿದ್ದೀನಿ ಅಂತ ಹೇಳಿದ್ದು. ಕಲಿಯಕ್ಕೇನೋ ನಾನೇನೋ ಅನ್ಕಂದೆ. ಮುಂದಿದೆ ಚೆನ್ನಿ, ಹಾಡ ಕಲ್ಸಮೆ ಚೆನ್ನಿ. ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಬಹಳ ಬದಲಾವಣೆ ಆಗದೆ ಕೇಳು. ಹೌದಾ? ಏನಪ್ಪಾ ಅಂತ ಬದಲಾವಣೆ ಆಗಿರೋದು? ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳು ಜಡ ನಾಗರ ಅಡೆದಂಗ ಇತ್ತು. ಈಗಿನ ಕಾಲದ ಹೆಣ್ಮಕ್ಳು ಜಡ ಕೋಳಿ ದುಡ್ಗಿಂತ ಕಮ್ಮಿ ಆಗ್ಬಿಟ್ಟದ. ದುಡ್ನೆಲ್ಲ ಕಟ್ ಮಾಡ್ಸ್ಕೊಂಡು ಗಂಡ ಐಕ್ಳು ಬಟ್ಟೆ ಹಾಕೊಂಡು ಮೆಡ್ದ ಆಡ್ತಾರ. ಗಂಡ ಯಾವ್ದು ಎಣ್ಣೆ ಯಾವ್ದು ಒಂದು ಗೊತ್ತಾಗಲ್ಲ. ಲೋ 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 ನೀವೇನ್ ಗಂಡಸ್ರು ಕಮ್ಮಿ ಏನೋ ಅಲ್ಲ ಕಡು. ಲಕ್ಷಣವಾಗಿ ಕೂದ್ಲನ್ನ ಕಟ್ ಮಾಡಿಸ್ಕೊಳ್ಳೋದ್ ಬಿಟ್ಬಿಟ್ಟು ಅದೇನೋ ಉಪ್ಪಿ ಸ್ಟೈಲ್ ಅಂತೆ, KGF ಸ್ಟೈಲ್ ಅಂತೆ. ಇವ್ ನೋಡು ಎಲ್ಲ ಇಲಿ ಕೌರ್ದಂಗ್ ಕೌರ್ಸ್ಕೊ ಬಂದವ್. ಇಂಥದೆಲ್ಲ ಬಿಟ್ಕ ಕೂತ್ಕೊತಾ ಇದ್ದೀರಾ. ಅದಕ್ಕೆ ನಮ್ ಹೆಣ್ಮಕ್ಳು ನಾವ್ಯಾಕೆ ಬೆಳೆಸ್ಕೊಳ್ಳೋದು ಅಂತ ಕತ್ರಿಸ್ಕೊಂಡು ಓಡಾಡ್ತಾ ಇದೀವಿ ಗೊತ್ತಾ? ಏನ ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳು ಲಕ್ಷ್ಮಣಾಗ ಸೀರೆ ಹಾಕೊಂಡು, ಏನಾಗಿ ಲಕ್ಷ್ಮಣಾಗ ಸೀರೆ ಹಾಕೊಂಡು, ಕೈ ತುಂಬಾ ಬಳೆ ಹಾಕೊಂಡು, ಹಣೆ ಮೇಲೆ ಕುಂಕುಮ ಇಕ್ಕೊಂಡು ದಂತ ಗೊಂಬೆ ಕಣ್ಣ ಕಾಣ್ತಿರು. ಈಗಿನ ಕಾಲದಲ್ಲಿ ಅವ ನೋಡಪ್ಪ, ಸೀರೆ ಆ ಸೇಡ್ಗೆ ಹಾಕಿ ನೈಟಿ ಅದಲ್ಲ ದಬಕ್ಕಂದು
ಬಿದ್ರಿಗೆ ಹೋಗ್ಬೇಕು ಕಳ್ಳ ಕಾಂತಾರ. ನೋಡು ನೈಟಿ ಬಗ್ಗೆ ಮಾತಾಡಬೇಡ ನೀನು. ಬಾರ ಇಲ್ಲಿ. ನಾವು ಹೆಣ್ಮಕ್ಳು ನೈಟಿ ಯಾಕೆ ಹಾಕತೀವಿ ಅನ್ನೋದೇ ಗೊತ್ತಿಲ್ಲ ನಿನಗೆ. ಯಾಕೆ? ನೀವು ನೀ ಕೈ ಎತ್ತು ಇಲ್ಲಿ. ಆಯ್ತು, ಜಾಗ ಸಿಕ್ಕಿದ್ರೆ ಸಾಕು ಹಾಕ್ಬಿಡ್ತಾನೆ. ಆಯ್ತು ಹೇಳು. ಗಂಡ್ ಮಕ್ಳು ಹಾ, ಪಂಚೆ ಏನು ಕುಟ್ಕತೀರಾ? ಗಾಳಿ ಆಡ್ಲಿ ಅಂತ. ಮತ್ತೆ ಹೆಣ್ಮಕ್ಳು ನೈಟಿನ ಗಾಳಿ ಆಡ್ಲಿ ಅಂತ ಹಾಕೊಳ್ಳೋದು. ಅಯ್ಯೋ ದಿನ. ಅಲ್ಲ ಕಣೋ, ಹಿಂದಿನ ಕಾಲದಲ್ಲಿ ಗಂಡಸರು ಆಚೆ ಕಡೆ ದುಡ್ದು ಮಕ್ಳನ್ನ ಮನೇಲಿ ಇಟ್ಕೊಂಡು ಸಾಕ್ತಾ ಇದ್ರು. ಆದ್ರೆ ಈಗಿನ ಕಾಲದಲ್ಲಿ ನೀವ್ ಏನ್ ಮಾಡ್ತಾ ಇದ್ದೀರಾ? ಹೆಂಡತಿನ ಆ ಗಾರ್ಮೆಂಟ್ಸು ಇದು ಅದು ಅಂತ ಅನ್ಬಿಟ್ಟು ಕೆಲ್ಸಕ್ಕೆ ಕಳ್ಸಿ ನೀವು ಮನೇಲಿ ಸಂಘ ಬುಲ್ರ ತರ ಅಡ್ಗೆ ಮಾಡ್ತಾ ಕೂತ್ಕತೀರಾ. ಚೆನ್ನಿ, ನೀವೇನ್ ಕಮ್ಮಿಯಾ? ಹಿಂದಿನ ಕಾಲದಲ್ಲಿ ಅತ್ತೆ ಮಾವ ಗಂಡ ಅಂದ ದೇವ್ರು ತರ ನೋಡ್ತಿರು. ಹೌದು. ಈಗಿನ ಕಾಲದಲ್ಲಿ ಅವೇ ನೋಡವ. ಅತ್ತೆಯ ಕತ್ತೆ ಮಾಡಿ ಮಾವನ ಮೆತ್ತಗ್ ಮಾಡಿ ಗಂಡನ್ ಜೊತೆ ಕಾಲ ಆಡಿಸ್ತಿರಲ್ಲ, ಈ ಸರಿನಾ? ಅಲ್ಲ ಕಣೋ, ಹುಟ್ಟದಾಗ್ಲಿಂದ ಅಪ್ಪ ಅಮ್ಮನ ಜೊತೆಲೇ ಇರ್ತೀರ. ಮಧ್ಯದಲ್ಲಿ ಬರೋಳು ಯಾರು? ಹೆಂಡತಿ ತಾನೆ. ಮಧ್ಯದಲ್ಲಿ ಬರೋಳ್ನ ನೀವು ಹದ್ದು ಬಸ್ದಲ್ಲಿ ಇಟ್ಕೋಬೇಕು. ಅದನ್ನ ಬಿಡ್ಬಿಟ್ಟು ಬೆಳಿಗ್ಗೆ ಬೈದ್ಬಿಟ್ರೆ ಎಲ್ಲಿ ರಾತ್ರಿ ಹೊತ್ತು ಕೊಡದೆ ಹೋಯ್ತಾಳೋ ಅಂತ ಅನ್ಬಿಟ್ಟು ಅವಳು ಹಿಂದೆನೇ ಉತ್ನಾಯ್ ಸುತ್ತದಂಗ್ ಸುತ್ತೀರ. ಇನ್ನು ಅವಳು ಅತ್ತೆನೂ ಮಾಡ್ತಾಳೆ, ಮಾವನ್ನ ಮೆತ್ತಗೂ ಮಾಡ್ತಾಳೆ. ಬಂದ್ಬಿಟ್ಟ ಇಲ್ಲಿ ದೊಡ್ಡದಾಗೆಲ್ಗೆ ಮುದವಿ ನಿಂದು ಪುರಾಣ ಎಲ್ಲ ನನಗೆ ಬೇಕಾಗಿಲ್ಲ. ಈಗೇನು ನೀನ್ ಹಾಡು ಹೇಳ್ಕೊಡ್ತೀಯ ಇಲ್ವೋ? ಚೆನ್ನೆ, ನಿನಗಿಲ್ಲ ಅಂತೀನ. ಅದಕ್ಕೆ ಅಲ್ಗೋಗ್ಬಿಟ್ಟು ಇಲ್ಲಿ ಯಾಕೆ ಬಂದೆ ಪುನಃ ನೀನು? ಅದನ್ನೂ ಕಳಿಸ್ತೀನಿ, ಜೊತೆಗೆ ಅದನ್ನೂ ಮಾಡ್ತೀನಿ. ಬರೀ ಅದು ಮಾಡೋದ್ರಲ್ಲೇ ಇರು ನೀನು.